ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನೇ ನಿಮ್ಮಕ್ಕ. ಒಳಗ್ ಬಾ ಅಂತ ಕರಿಯಲ್ವಾ? ಅಯ್ಯೋ, ಒಳಗ್ ಬಾಕ. ಏನ್ ಅಷ್ಟ್ ಹಾರಾಡ್ತಾ ಇದ್ದವಳು ಮನೆಗ್ ಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಿದ್ಯಾ? ನೋಡನಿತಾ, ನಾವಿಬ್ರು ಜಗಳ ಆಡೋದೇನ್ ಹೊಸದಲ್ಲ, ಮತ್ತೆ ಸೇರೋದು ಹೊಸದಲ್ಲ. ಏನೋ ಅವತ್ತಿನ ಟೈಮ್ ಹಾಗಿತ್ತು. ಮಾತಿಗೆ ಮಾತು ಬೆಳೀತು, ಜಗಳ ಆಯ್ತು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಂಬಂಧ ಬಿಡೋಕ್ಕಾಗತ್ತಾ? ಹೌದು ಕಣೆ, ನಿನ್ಗೆ ಅಪಾರ್ಷನ್ ಆಯ್ತು ಅಂತ ಗೊತ್ತಾಯ್ತು. ನನಗ್ ತುಂಬಾ ಬೇಜಾರಾಯ್ತು. ನೋಡೋಣ ಅನ್ನಿಸ್ತು, ಹಾಸ್ಪಿಟ್ಲಿಗೆ ಬರೋಣ ಅಂದ್ರೆ ನೀನ್ ಬಸ್ರಿ ಎಲ್ಲೂ ಹೋಗ್ಬೇಡ ಅಂದ್ರು ನನ್ ಗಂಡ. ಅದಕ್ಕೆ ಈಗ ಅವ್ರಿಗೆ ಗೊತ್ತಿಲ್ಲದೆ ಬಂದೆ. ತುಂಬಾ ಒಳ್ಳೇದು ಕಣೆ. ಸದ್ಯ ಹಳೆದೆಲ್ಲ ಮರ್ತಿದೀಯಲ್ಲ. ಮರಿಬೇಕಾದನ್ನ ಮರಿಲೇಬೇಕು. ನೋಡು, ನಾವು ಹೊಸ ಮನೆ ಕಟ್ಸಿ ಅದ್ರ ಗೃಹ ಪ್ರವೇಶನ ನಾಳೆ ಶುಕ್ರವಾರ ಇಟ್ಕೊಂಡಿದೀವಿ. ದಯವಿಟ್ಟು ನೀನು ನಿನ್ ಗಂಡ ತಪ್ಪದೆ ಬಂದ್ಬಿಡಿ. ಅಯ್ಯೋ, ನನ್ ಗಂಡ ಈಗ ತಾನೇ ಮಡಿಕೇರಿಗೆ ಹೋದ್ರು. ತಿರುಗ್ ಬರೋಕೆ 2-3 ದಿನ ಆಗುತ್ತೆ ಅಂದ್ರು. ಆದ್ರೆ ನಾನ್ ಖಂಡಿತ ಬರ್ತೀನಿ. ಸರಿ, ನನ್ ಟೈಮ್ ಆಯ್ತು, ನಾನ್ ಬರ್ತೀನಿ. ಖಂಡಿತ ಬರ್ಬೇಕು. ನೀವು ಬಂದ್ಬಿಡಿ. ಆಯ್ತಮ್ಮ, ಬರ್ಲಾ? ಸದ್ಯ ಈಗ್ಲಾದ್ರೂ ಆ ದೇವ್ರು ಒಳ್ಳೆ ಮನ್ಸ್ ಕೊಟ್ನಲ್ಲ. ಅಮ್ಮ, ಅವಳು ಒಳ್ಳೆಯವಳಮ್ಮ. ಅಪ್ಪ ಮುದ್ದು ಮಾಡಿ ಕೆಡಿಸ್ಬಿಟ್ರು ಅಷ್ಟೇ. ಅದನ್ನು ಕೋಪ ಬಂದಾಗ ಮಾತ್ರನೇ. ಇಲ್ಲಾಂದ್ರೆ ತುಂಬಾನೇ ಒಳ್ಳೆಯವಳಮ್ಮ ಅವಳು.